ಅದೇನು ಅಂತಂದ್ರೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಹೇಳಿದ್ದಾರೆ ದೇವೇಗೌಡರು ಒಕ್ಕಲಿಗರಲ್ಲ ಕುರುಬರು ಅಂತ. ನೀವು ಎಲ್ಲಾದ್ರೂ ಒಂದೇ ಒಂದು ಕಡೆ ನಾನು ಒಕ್ಕಲಿಗ ಅಂತ ಹೇಳಿರೋದು ಯಾವ್ದೊಂದು ವಿಡಿಯೋ ಸಹ ನಾನು ಇಲ್ಲಿವರೆಗೂ ನೋಡಿಲ್ಲ. ನಾನು ಒಕ್ಕಲಿಗ ಅಂತ ಹೇಳಿರೋದು ನಿಮ್ ಬಾಯಿಂದ ಸಹ ನಾನು ಕೇಳಿಲ್ಲ. ಹಂಗಾದ್ರೆ ಸುಬ್ರಹ್ಮಣ್ಯ ಸ್ವಾಮಿಯವರು ಹೇಳ್ತಾರೆ ನಿಜಾನಾ? ಅವ್ರು ಸುಳ್ಳು ಹೇಳ್ತಾ ಇದಾರೆ ಅನ್ನೋದಾದ್ರೆ ನಿಮ್ಗೆ ಒಂದು ತಾಕತ್ತನ್ನದಿರೋ ನಿಮ್ಗೆ ಒಂದು ಕೆಲಸ ಮಾಡಿ, ಸುಬ್ರಹ್ಮಣ್ಯನ್ ಸ್ವಾಮಿಯವರ ಮೇಲೆ ಹೋಗಿ ಒಂದು ಕೇಸ್ ಹಾಕಿ ನೋಡೋಣ. ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಮಾಜಿ ಸಚಿವರಾಗಿರುವಂತಹ HD ದೇವೇಗೌಡರು ಕುರುಬರು. ಈ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಸಂಸದರಾಗಿರುವಂತಹ, ರಾಜ್ಯಸಭಾ ಸದಸ್ಯರಾಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳಿದ್ದಾರೆ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದೆ. ಆ ಪತ್ರಿಕೆಯೂ ಸಹ ಶೇರ್ ಆಗ್ತಾ ಇದೆ. ಮಂಡ್ಯದಿಂದ ಒಬ್ಬ ಯುವಕ ದೇವೇಗೌಡರು ಒಕ್ಕಲಿಗರಲ್ಲ, ಅವರು ಕುರುಬರು ಅಂತೇಳಿ ಒಂದು ವಿಡಿಯೋ ಮಾಡಿರೋದು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು. ಇದು ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ನಮಗೂ ಸಹ ಬಹಳಷ್ಟು ಮೆಸೇಜ್ಗಳು ಬರ್ತಾ ಇದೆ ಕಮೆಂಟ್ ನಲ್ಲಿ, ದೇವೇಗೌಡರು ಕುರುಬರ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ, ಅದ್ರ ಬಗ್ಗೆ ಒಂದು ಸುದ್ದಿ ಮಾಡಿ ಅಂತೇಳಿ. ನಾವು ಹೇಳುವುದಿಷ್ಟೇನೆ, ಅವರು ಕುರುಬರಾಗಿದ್ರೆ ಅವರು ಇತಿಹಾಸದಲ್ಲಿ ಅವರು ಪುಸ್ತಕಗಳು ಬರೀತಾ ಇದ್ರಲ್ಲ, ಬಯೋಗ್ರಫಿ ಪುಸ್ತಕಗಳು ಬರೆದಿದ್ದಾರೆ. ಮೊನ್ನೆ ಅವ್ರದ್ದು ಒಂದು ಪ್ರಶಸ್ತಿ ಪ್ರದಾನ ಇತ್ತು, ಅವಾಗೂ ಒಂದು ಪುಸ್ತಕ ಬಿಡುಗಡೆ ಆಗಿತ್ತು. ಬಹಳಷ್ಟು ಪುಸ್ತಕಗಳು ದೇವೇಗೌಡರ ಬಗ್ಗೆ ಬಂದಿದೆ. ಆ ಪುಸ್ತಕಗಳಲ್ಲಿ ದೇವೇಗೌಡರ ಮೂಲವನ್ನ ಬರೀತಿದ್ರು. ಯಾರು ಬರ್ದಿಲ್ಲ ಅಂತಂದ್ಮೇಲೆ ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು? ಇದನ್ನು ಸೃಷ್ಟಿ ಮಾಡಿದ್ದು ಯಾರು? ಸುಬ್ರಹ್ಮಣ್ಯ ಸ್ವಾಮಿ ಯಾರು? ಆವತ್ತು ಭಾರತೀಯ ಜನತಾ ಪಕ್ಷದ ಸಂಸದರಾಗಿ, ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸೃಷ್ಟಿ ಮಾಡಿರುವಂತದ್ದು. ಗೌರಿ.com ಅಂತ ಒಂದು ವೆಬ್ಸೈಟ್ ನಲ್ಲಿ ಕೊಡ್ತಾರೆ. ಅವರೇನು ಹೇಳ್ತಾರೆ? ಆರ್ ಅಶೋಕ್ ಅವರು ಭಾರತೀಯ ಜನತಾ ಪಕ್ಷದವರು ಏನು ಒಕ್ಕಲಿಗರ ಮತಗಳನ್ನ ಗಳಿಸೋದಕ್ಕೆ ದೇವೇಗೌಡರು ಕುರುಬರು ಅಂತೇಳಿ ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೌರಿ.com ಅಲ್ಲಿ ಏನು ಸುದ್ದಿ ಪ್ರಕಟ ಆಗಿರುವುದನ್ನು ಸಹ ನಾನು ಹಾಕಿದ್ದೇನೆ. ಇದೆಲ್ಲವೂ ಸಹ ವಾಟ್ಸಾಪ್ ಯೂನಿವರ್ಸಿಟಿನಲ್ಲಿ ಸೃಷ್ಟಿ ಆಗಿರುವಂತದ್ದು. ದೇವೇಗೌಡರು ಒಂದು ವೇಳೆ ಕುರುಬರೇ ಆಗಿದ್ರೆ ಬಹಿರಂಗವಾಗಿ ಹೇಳ್ಕೊಳ್ಳೋದಿಕ್ಕೆ ಅವರಿಗೆ ನಾಚಿಕೆ ಆಗ್ತಿರ್ಲಿಲ್ಲ. ನಾವಿದನ್ನ ವಾಟ್ಸಾಪ್ ಯೂನಿವರ್ಸಿಟಿಯನ್ನ ನಂಬಿಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕು? ಇದ್ರ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಿಂತ ಬೇರೆ ಬೇರೆ ವಿಚಾರಗಳಿದೆ. ಇಡೀ ಕುರುಬ ಸಮುದಾಯದಲ್ಲಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲದಂತಹ ಇತಿಹಾಸ ಪುರುಷರು ಈ ಸಮಾಜಕ್ಕಿದ್ದಾರೆ, ಈ ಸಮಾಜದಲ್ಲಿ ಇದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡಿ. ಅವ್ರ ಬಗ್ಗೆ, ಅವರನ್ನ ಹೈಜಾಕ್ ಮಾಡ್ತಾ ಇದ್ದಾರೆ, ಅವರನ್ನ ಉಳಿಸ್ಕೊಳ್ಳುವಂತಹ ಕೆಲಸ ಮಾಡಿ. ಯಾತಕ್ಕೋಸ್ಕರ ಇಲ್ಲದ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿಸ್ತೀರಿ? ವಾಟ್ಸಾಪ್ ಯೂನಿವರ್ಸಿಟಿನಲ್ಲಿ ಸೃಷ್ಟಿ ಮಾಡಿರುವಂತಹ, ಭಾರತೀಯ ಜನತಾ ಪಕ್ಷದವರು ಸೃಷ್ಟಿ ಮಾಡಿರುವಂತಹ ವಿಚಾರವನ್ನ ಯಾತಕ್ಕೋಸ್ಕರವಾಗಿ ಅದನ್ನೇ ಎಲಾಬ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಅದನ್ನೇ ಯಾಕೆ ಪ್ರಚಾರ ಮಾಡ್ತೀರಿ? ಅದಕ್ಕೆ ಯಾಕೆ ಶೇರ್ ಮಾಡ್ತೀರಿ? ಬಿಟ್ಟು ಬಿಡ್ಬೇಕು ಅದನ್ನ. ಇವತ್ತು ನಮಗೆ ಬೇಕಾಗಿರುವುದು ಏನು? ನಾವು ಯಾಕೆ ಈ ಸಮುದಾಯ ಈ ರೀತಿ ಇದೆ, ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಆ ಒಂದು ಪೋಸ್ಟ್ ಅನ್ನ ನೀವು ಶೇರ್ ಮಾಡಿ, ಅದಕ್ಕೆ ಕಮೆಂಟ್ ಬರೆದು ಅವ್ರ್ಯಾರೋ ಪ್ರಶ್ನೆ ಮಾಡಿ, ಇವ್ರ್ಯಾರೋ ಉತ್ತರ ಕೊಟ್ಕೊಂಡು ಕಮೆಂಟ್ಗೆ ಕಮೆಂಟ್ ಕೊಡೋದಕ್ಕಿಂತ ಈ ಸಮುದಾಯ ಯಾತಕ್ಕೆ ಇನ್ನೂ ಒಂದು ಡಿಗ್ರಿ ಕಾಲೇಜ್ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಇದೆ ಅಂತೇಳಿ ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾತಕ್ಕೆ ಕುರುಬ ಸಮುದಾಯವನ್ನು ರಾಜಕೀಯ ಪಕ್ಷಗಳು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅಲ್ಲಿ ಕೊಡುವಂತಹ ಸಮಯವನ್ನ ಇಲ್ಲಿ ಕೊಡಿ. ಕರ್ನಾಟಕ ಪ್ರದೇಶ ಕುರುಬರ ಸಂಘನ ಬಿಲ್ಡಿಂಗ್ ಅನ್ನ ನೆಲಸಮ ಮಾಡಿದ್ದಾರೆ, ಯಾರಿಗಾದ್ರೂ ನಿಮ್ಗೆ ಹೇಳಿದಾರಾ? ಇದ್ರ ಬಗ್ಗೆ ಮಾತಾಡಿ, ಚರ್ಚೆ ಮಾಡಿ. ಕರ್ನಾಟಕ ಪ್ರದೇಶ ಕುರುಬರ ಸಂಘವನ್ನ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ, ಯಾರಿಗಾದ್ರೂ ಹೇಳಿದಾರಾ? ಎಸ್ಟಿಮೇಟ್ ಏನು, ವ್ಯಾಲ್ಯೂಯೇಷನ್ ಏನು, ಎಷ್ಟು ಹಣ ಸಂಗ್ರಹಣ ಮಾಡಿದ್ದಾರೆ, ಯಾವ ರೀತಿ ಸಂಗ್ರಹಣ ಮಾಡಿದ್ದಾರೆ, ಯಾರಿಂದ ಸಂಗ್ರಹಣ ಮಾಡಿದ್ದಾರೆ? ಸಮಾಜದ ಆಸ್ತಿ ಅದು, ನಿಮ್ಮ ಆಸ್ತಿ ಅದು, ನಿಮ್ಮ ಮನೆಯ ಆಸ್ತಿ ಅದು, ನಿಮ್ಮ ಸಮುದಾಯದ ಆಸ್ತಿ ಅದು. ಯಾರಿಗೂ ಹೇಳಲಿಲ್ಲ, ಮಾಡಿಲ್ಲ, ಬಿಲ್ಡಿಂಗ್ ಹೊಡೆದು ನೆಲಸಮ ಮಾಡಿಬಿಟ್ರು. ಪುರಾತನ ಕಾಲದ ಕಟ್ಟಡ ಬಿದ್ದು ಹೋಗ್ತಿತ್ತಂತೆ. ಇದನ್ನ ನೆಪವಾಗಿ ಇಟ್ಕೊಂಡು ನೆಲಸಮ ಮಾಡಿದರೆ ಕಟ್ಟುತ್ತಾರಂತೆ. 4 ಮಠಗಳ ಸ್ವಾಮೀಜಿಗಳಿಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ಸಮುದಾಯಕ್ಕೆ ಹೇಳಿಲ್ಲ, ಎಸ್ಟಿಮೇಟ್ ಕೊಟ್ಟಿಲ್ಲ, ಯಾರ ಹತ್ರ ₹1 ತಗೊಂಡಿಲ್ಲ. ಇವರು ಬಿಲ್ಡಿಂಗ್ ನೆಲಸಮ ಮಾಡಿಬಿಟ್ಟು ಕಟ್ಟುತ್ತಾರಂತೆ. ಇದ್ರ ಬಗ್ಗೆ ಯೋಚನೆ ಮಾಡ್ರಿ, ಇದ್ರ ಬಗ್ಗೆ ಯೋಚನೆ ಮಾಡಿ, ಇದ್ರ ಬಗ್ಗೆ ಚರ್ಚೆ ಮಾಡಿ, ಇದ್ರ ಬಗ್ಗೆ ಪ್ರಶ್ನೆ ಮಾಡಿ. ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜ್ ಬಿದ್ದು ಹೋಗ್ತಾ ಇದೆ, ಅದ್ರ ಬಗ್ಗೆ ಮಾತನಾಡಿ. ಅದು ಬಿಟ್ಟು ಬಿಡಿ. ಸಮಾಜದ ಆಸ್ತಿಗಳು ಬೇರೆಯವರ ಪಾಲಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡಿ.
ಇದ್ರ ಬಗ್ಗೆ ಮಾತಾಡುವಂಥದ್ದು ಏನೂ ಇಲ್ಲ. ಹೈಜಾಕ್ ಆಗ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸಮುದಾಯ ಇವತ್ತು ಶೂನ್ಯದತ್ತ ಸಾಕ್ತಾ ಇದೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಸಮುದಾಯ ರಾಜಕೀಯದಲ್ಲಿ ಶೂನ್ಯದತ್ತ ಹೋಗ್ತಾ ಇದೆ, ರಾಜಕಾರಣಿಗಳೇ ಇಲ್ಲದಂತಹ ಪರಿಸ್ಥಿತಿಗೆ ಹೋಗ್ತಾ ಇದೆ. ಇದ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ದೇವೇಗೌಡರು ಕುರುಬರು ಅಂತ ಯಾಕೆ ಇದನ್ನ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಿ? ನೋಡಿ, ಕಮೆಂಟ್ ಬಾಕ್ಸ್ ನಲ್ಲಿ ಬರ್ತಾರೆ, ಮುಖವಿಲ್ದವ್ರು ಬರ್ತಾರೆ, ಕಮೆಂಟ್ ಮಾಡ್ತಾರೆ. ನಾನು ನೆನ್ನೆನೂ ಸಹ ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ದೀನಿ. ಮುಖವಿಲ್ಲದವರು ಬಂದು ಕಮೆಂಟ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋವನ್ನ ಹಾಕಿದ್ರಿ. ಅದು ಅರ್ಧಂಬರ್ಧ ಆಗಿದೆ, ಅದು ಹಾಕಿದೆ. ಅದರಲ್ಲೂ ಸಹ ಬಂದು ಇವರು ಕಮೆಂಟ್ ಮಾಡ್ತಾರೆ ಅಂತಂದ್ರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ. ಬಿಟ್ಬಿಡ್ಬೇಕು ಇವರನ್ನ, ಇದನ್ನು ಬಿಟ್ಬಿಡ್ಬೇಕು. ಈ ರೀತಿಯಾದಂತಹ ವಿಚಾರಗಳನ್ನ ನಾವು ಯಾಕೆ ಈ ಸಮುದಾಯವನ್ನ ಇಷ್ಟೊಂದು ದ್ವೇಷ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ನಾವು ಬೆಳೆಯುವಂತದಕ್ಕೆ ಉತ್ತೇಜನ ಕೊಡೋದಕ್ಕೆ ಕೆಲಸ ಮಾಡ್ಬೇಕ್ರಿ. ಉದ್ಯಮಗಳನ್ನ ಬೆಳೆಸುವಂತ ಕೆಲಸ ಮಾಡ್ಬೇಕು. ಇವತ್ತಿನ ಶ್ರೀ ಕನಕ ಟಿವಿ 60 ದಿವಸಗಳಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸಮಾಜದ ವಿಚಾರಗಳನ್ನ ಇಟ್ಕೊಂಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಸಮಾಜದ ಜಾಗೃತಿ ಮತ್ತು ಸಂಘಟನೆಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಜನ ಈ ಕನಕ ಟಿವಿಯನ್ನ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ? ಕುರುಬ ಸಮುದಾಯದವರು ಎಷ್ಟು ಜನ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ? ಮಾಡ್ಬೇಕಲ್ಲ. ಸಮುದಾಯದ ಒಂದು ಜಾಗೃತಿಗೋಸ್ಕರವಾಗಿ ಮಾಡ್ತಾ ಇದ್ದೀರಾ. ಇದು ಒಂದು ಸಹ ಬೆಳೆಸುವಂತದ್ದು ಮಾಧ್ಯಮಗಳೇ ಇಲ್ಲ. ಇಡೀ ಕರ್ನಾಟಕದಲ್ಲಿರುವಂತ 2 ಬೆರಳಿಕೆಯಷ್ಟು ಮಾಧ್ಯಮಗಳು ಎಲ್ಲವೂ ಸಹ ಒಂದು ವರ್ಗದ ಕೈಯಲ್ಲಿದೆ, ಮೇಲ್ವರ್ಗದ ಕೈಯಲ್ಲಿದೆ. ಕುರುಬ ಸಮುದಾಯದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಪತ್ರಕರ್ತರಿದ್ದಾರೆ. 300ಕ್ಕೂ ಹೆಚ್ಚು ಜನ ಪತ್ರಕರ್ತರಿದ್ದಾರೆ. ನಾವೇ ಒಂದು ಗ್ರೂಪ್ ಮಾಡಿದೀವಿ, ವಾಟ್ಸ್ಆಪ್ ಗ್ರೂಪ್, ಪತ್ರಕರ್ತರ ಸಮಾಜದ ವಾಟ್ಸ್ಆಪ್ ಪತ್ರಕರ್ತರ ಗ್ರೂಪ್ ಮಾಡಿದ್ದೀನಿ ನಾನೇನೆ. ಅದರಲ್ಲಿ 300ಕ್ಕೂ ಹೆಚ್ಚು ಪತ್ರಕರ್ತರಿದ್ದಾರೆ. ಆದರೂ ಸಹ ನಮ್ಮಲ್ಲಿ ಒಂದು ಸ್ಯಾಟಲೈಟ್ ಚಾನೆಲ್ ಅಲ್ಲ, ಒಂದು ಕೇಬಲ್ ಚಾನೆಲ್ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗ್ಲಿಲ್ಲ. ಮಾಡಿದ್ದಂತ ಒಂದು ಸುದ್ದಿ ಚಾನೆಲ್ ಅನ್ನ ಬೇರೆಯವ್ರ ಕೈಲಿ ಕೊಟ್ಟಿರುವಂತಹ ಬುದ್ಧಿವಂತರು ನಾವು. ಅದು ಸಹ ಮುಚ್ಚೋಯ್ತು. ಅದನ್ನ ನಾವು ನಡೆಸ್ತೀವಿ ಕೊಡಿ ಅಂತ ಕೇಳಿದ್ರು ನಮ್ಮ ಸಮುದಾಯದವ್ರು ನಮಗೆ ಕೊಡ್ಲಿಲ್ಲ. ಒಂದು ಮೀಡಿಯಾದಲ್ಲಿ ನಮ್ಮ ಸಮುದಾಯ ಇಲ್ಲ, ಯಾವ್ದ್ರಲ್ಲೂ ಇಲ್ಲ ಅಂತಂದಾಗ ಈ ಸಮುದಾಯದ ಅಸ್ತಿತ್ವ ಏನು ಅಂತ ಕೇಳುವಂತಹ ಪ್ರಶ್ನೆ ನಮಗೆ ನಾವೇ ಹುಟ್ಟಾಕೊಳ್ಬೇಕಾಗುತ್ತೆ. ಮಾತಾಡಿ. ಇಲ್ಲದ ಸಲ್ಲದ ವಿಚಾರಗಳನ್ನ ಯಾವತ್ತಿಗೂ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಬಹಳಷ್ಟು ಪುಸ್ತಕಗಳನ್ನ ಸ್ಟಡಿ ಮಾಡಿ, ಬಹಳಷ್ಟು ಇಂಟರ್ನೆಟ್ ಅಲ್ಲೆಲ್ಲ ಸ್ಟಡಿ ಮಾಡಿ ಎಲ್ಲವನ್ನು ಮಾಡಿ ಹೇಳ್ತಾ ಇದ್ದೀನಿ. ಸುಬ್ರಹ್ಮಣ್ಯ ಸ್ವಾಮಿ ಬರೆದಿರುವಂತಹ ಒಂದು ಪೋಸ್ಟ್ ಅನ್ನ ಇಟ್ಕೊಂಡು ನೀವು ಶೇರ್ ಮಾಡ್ಕೊಂಡು ದೇವೇಗೌಡರು ಕುರುಬರಾಗಿದ್ದು ಅವ್ರು ಹೇಳ್ಕೊಳಕ್ ಆಗಲ್ಲ ಅಂತಂದ್ಮೇಲೆ ಅವ್ರ ಬಗ್ಗೆ ಯಾಕೆ ಮಾತನಾಡ್ಲಿಕ್ಕೆ ಹೋಗ್ತೀರಿ? ಒಂದು ವೇಳೆ ಇದು ಭಾರತೀಯ ಜನತಾ ಪಕ್ಷದವರು ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಸೃಷ್ಟಿ ಮಾಡಿರುವಂತಹ ಸುದ್ದಿ. ಇದನ್ನೇ ಯಾತಕ್ಕೋಸ್ಕರವಾಗಿ ನಂಬಿ ಶೇರ್ ಮಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಬೇಕಾಗಿಲ್ಲ. ಸಮುದಾಯದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇತಿಹಾಸ ನಿರ್ಮಾಣ ಮಾಡಿರೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಇತಿಹಾಸ ಪುರುಷರು ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕನಕದಾಸರು ಇರ್ಬೋದು, ಹಕ್ಕಾಬುಕ್ರು ಇರ್ಬೋದು, ಆಲ್ಯಾಬಾಯಿ ಹೋಳ್ಕರ್, ಚಂದ್ರಗುಪ್ತ ಮೌರ್ಯ, ಬಾಳುಮಾಮ, ಇದರ ಎಷ್ಟೋ ನೂರಾರು ಜನಗಳಿದ್ದಾರೆ. ಅವರು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಇವತ್ತಿನ ಪೀಳಿಗೆ ಏನ್ ಮಾಡ್ತಾ ಇದ್ದೀರಿ ಸ್ವಾಮಿ? ಇವತ್ತಿನ ಪೀಳಿಗೆ ಏನ್ ಮಾಡ್ತಾ ಇದ್ದೀರಿ? ಸಮುದಾಯದ ಆಸ್ತಿಗಳಿಗೆ ಲೆಕ್ಕ ಇಲ್ಲ, ಸಮುದಾಯದ ಹಣಕ್ಕೆ ದುಡ್ಡಿಲ್ಲ. 13 ಲಕ್ಷ ರೂಪಾಯಿ ಕನಕ ಗುರುಪೀಠದ ಹೆಸರಿನಲ್ಲಿ ಗುಳುಮಾಗಿದೆ. ಅದರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ಸಮುದಾಯದಲ್ಲಿ 100 ಕೋಟಿ ರೂಪಾಯಿ ಆಸ್ತಿ ಬೇರೆಯವ್ರ ಪಾಲಾಗ್ತಾ ಇದೆ, ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಜೂರ್ ಅನ್ಕೊಂಡು ಸೆಲ್ಫಿ ಓಡಿಸ್ಕೊಂಡು ರಾಜಕಾರಣಿಗಳ ಮುಂದೆ ಹೋಗಿ ತಲೆ ಬಾಗಿಸ್ಕೊಂಡು ಒಂದು ಪೋಸ್ಟ್ ಹಾಕೊಂಡು ಸಾಧನೆ ಮಾಡ್ತಾ ಇದ್ದೀರಾ. ಈ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನ್ರಿ? ನಿಮ್ಮ ಕೊಡುಗೆ ಏನು? ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಅದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವೇನು ಸೆಲ್ಫಿ ಹೊಡ್ಕೊಳ್ಳೋದು, ಹಾಕೋದು, ಏನೋ ತೋರಿಸೋದು, ಹುಟ್ಟು ಹಬ್ಬ ಅಂತೆ, ಮತ್ಯಾವುದೋ ಇದಂತೆ ಪೋಸ್ಟ್ ಹಾಕೊಳ್ಳೋದು, ಮಾಡೋದು, ಇದು ನಿಮ್ಮ ಸಾಧನೆನಾ? ಇದು ನಿಮ್ಮ ಸಮುದಾಯನಾ? ಇಡೀ ಜಗತ್ತಿನಲ್ಲಿ ಕುರುಬ ಸಮುದಾಯ ಎಲ್ಲಾ ದೇಶಗಳಲ್ಲೂ ಇದೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 10% ಇರುವಂತಹ ಈ ಸಮುದಾಯ, 10% ಇರುವಂತಹ ಈ ಸಮುದಾಯ ರೀ. ಕರ್ನಾಟಕದಲ್ಲಿ 9.5% ಇರುವಂತಹ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇದು. ನಾವು ಯಾವ ಪರಿಸ್ಥಿತಿಲಿ ಇದ್ದೀವ್ರಿ? ಸಂಖ್ಯೆಯಲ್ಲಿ ದೊಡ್ಡದಿದ್ದೀವಿ, ಪರಿಸ್ಥಿತಿ ಯಾವ ಸ್ಥಿತಿಲಿ ಇದ್ದೀವಿ? ಮುಗೀತು. ನೆನ್ನೆ KN ರಾಜಣ್ಣ ಹೇಳಿದ್ರು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಏನೋ ಒಂದು ಕ್ರಾಂತಿ ಆಗುತ್ತೆ ಅಂತ. ಏನ್ ಕ್ರಾಂತಿ ಆಗುತ್ತೆ? ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ. ಮುಖ್ಯಮಂತ್ರಿ ಬದಲಾವಣೆ ಆಯ್ತು ಅಂತಂದ್ರೆ ಸಿದ್ದರಾಮಯ್ಯನವರು 2 ತಿಂಗಳು ಹವಾ ಇರುತ್ತೆ. 2 ತಿಂಗಳಾದ್ಮೇಲೆ ಹೋಗಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಕುತ್ಕೊಳ್ತಾರೆ. ಆಮೇಲೆ ಸಮುದಾಯದ ಕಥೆ ಏನ್ರಿ?
ಏನೂ ಮಾಡ್ದೇನೆ ಸಿದ್ದರಾಮಯ್ಯನವ್ರು ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅಂತೇಳಿ ಸುದ್ದಿ ಮಾಡುವಂತ ಅವರು, ಅಪಪ್ರಚಾರ ಮಾಡುವಂತವ್ರು, ಸಮುದಾಯದಲ್ಲಿ ಝೀರೋ, ಯಾವುದೇ ರಾಜ್ಯ ಮಟ್ಟದ ನಾಯಕರಿಲ್ಲ ಅಂತ ಸಮಯದಲ್ಲಿ ಈ ಸಮುದಾಯದ ಪರಿಸ್ಥಿತಿ ಏನಾಗ್ಬೋದು ಯೋಚನೆ ಮಾಡಿದ್ದೀರಾ? ಮಾತಾಡ್ಬೇಕ್ರಿ. ನಾ ಮೊನ್ನೆನೂ ಒಂದು ವಿಡಿಯೋ ಮಾಡಿದ್ದೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘ ನಮ್ಮದು, ಯಾರೊಬ್ಬರ ಆಸ್ತಿ ಅಲ್ಲ, ಉಳಿಸ್ಕೊಳ್ಬೇಕು. ಬೈರ್ತಿ ಸುರೇಶ್ ಒಬ್ಬರೇ ಹಣ ಹಾಕಿ ಕಟ್ತಾರೆ ಅಂದ್ರೆ ಬೈರ್ತಿ ಸುರೇಶ್ ಒಬ್ಬರ ಪಾಲಾಗುತ್ತೆ, ಸಮಾಜದ ಆಗಲ್ಲ. ಬೈರ್ತಿ ಸುರೇಶ್ ದೇಣಿಗೆ ಕೊಡ್ತಾರ, ಕೊಡ್ಲಿ 30 ಕೋಟಿ ಕೊಡ್ತಾರ, ಕೊಡ್ಲಿ. ರಾಜು ಮೌರ್ಯನು ಸಹ ದೇಣಿಗೆ ಕೊಡ್ತಾನೆ, ಕಟ್ಟ ಕಡೆಯ ಕುರುಬರು ಸಹ ದೇಣಿಗೆ ಕೊಡ್ತಾನೆ. ಎಲ್ಲರ ಪಾಲಿರಬೇಕು. ಸಮುದಾಯದ ಜಗದ್ಗುರುಗಳಿದ್ದಾರೆ, ಅವರನ್ನ ಜಗದ್ಗುರು ಅಂತ ಕೂರಿಸಿದೀವಿ. ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು, ಅವರಿಗೆ ಮುಂದಾಳತ್ವ ಕೊಟ್ಟು ಇದಿಷ್ಟನ್ನು ಮಾಡಬೇಕು. ಇದು ನಾವು ಮಾಡಬೇಕಾಗಿರುವಂತಹ ಕೆಲಸ. ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಕನಕ ಗುರುಪೀಠ ಎಲ್ಲ ಒಂದೇನೆ, ಸಮುದಾಯದ್ದು, ಯಾವ್ದು ಒಬ್ಬರ ಆಸ್ತಿ ಅಲ್ಲ. ಅದು ಜೀವನ ಮಾಡೋದಕ್ಕೆ ಬಹಳಷ್ಟು ದೇವ್ರು ದಾರಿ ಕೊಟ್ಟಿದ್ದಾನೆ, ದುಡಿಯೋದಕ್ಕೆ ದೇವ್ರು ಕೊಟ್ಟಿದ್ದಾನೆ. ಸಮುದಾಯದ ಹೆಸರು ಹೇಳ್ಕೊಂಡು ದುಡ್ಡು ಮಾಡಬೇಕಾಗಿಲ್ಲ. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇರೋದೇ ಒಂದೇ ಒಂದು ಆಸ್ತಿ, ಒಂದೇ ಒಂದು. ಅದ್ಯಾವುದೋ ಬೆನ್ಸನ್ ಟೌನ್ ನಲ್ಲಿ ಒಂದು ಆಸ್ತಿ ಇದೆ, ಅದು ಏನಾಗಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ವಿಚಾರ, ಯಾರಿಗೂ ಗೊತ್ತೇ ಇಲ್ಲ ವಿಚಾರ. ಅದು ಇರುವುದೊಂದು ಶ್ರೀನಿವಾಸ ನಗರದಲ್ಲಿ, ಒಂದು ಗಾಂಧಿನಗರದಲ್ಲಿ 17,000 ಚದರಡಿ, ಶ್ರೀನಿವಾಸ ನಗರದಲ್ಲಿ 65,000 ಚದರಡಿ. ಈ ಎರಡು ಬಿಟ್ರೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ್ದು, ಹಿರಿಯರು ಮಾಡಿಕೊಟ್ಟಿರುವಂತಹ ಸಂಘದ್ದು ಬೇರೆ ಏನೇ ಇಲ್ಲ. ಯಾರಿಗೂ ಗೊತ್ತೇ ಇಲ್ಲ, ಯಾರಿಗೂ ಹೇಳೇ ಇಲ್ಲ. ಸೆಲ್ಫಿಗೆ ನೋಡ್ಕೊಳ್ಳೋ ಅಂತದ್ದು, ಸಮಾಜದ ಹೆಸರು ಹೇಳ್ಕೊಂಡು ಇದು ಮಾಡ್ಕೊಳ್ಳೋಂಥದ್ದು, ಈ ವಿಚಾರ ಬಿಟ್ಟು ಬಿಡಿ. ದೇವೇಗೌಡರು ಕುರುಬರು ಅಲ್ವಾ ಬೇಡ ನಮಗೆ. ಆ ವಿಚಾರವನ್ನು ಪ್ರಸ್ತಾಪ ಮಾಡೋದನ್ನ ಬಿಟ್ಟು ಬಿಡಿ, ವಿಚಾರ ಮಾಡ್ಕೊಳ್ಳಿ. ಶ್ರೀ ಕನಕ ಟಿವಿ ಕುರುಬರ ಬಾಂಧವ್ಯ ಮಾಡ್ತಾ ಇರೋದು ಇದೇ ಕೆಲಸ. ಗೊತ್ತಿರುವಂತಹ ವಿಚಾರವನ್ನ ಸಮುದಾಯದ ಮುಂದೆ ಹೇಳುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ತಿಳ್ಕೊಳ್ಳಿ, ವಿಷಯ ತಿಳ್ಕೊಳ್ಳಿ. ಬಂಧುಗಳೇ, ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ.